ಈಗ ಜಸ್ಟ್ ರೈಡ್ ಮಾಡ್ಬಿಟ್ಟು ಬಂದೆ. ಈಗ ಒಬ್ಬನ್ನ ನಾನು ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ಗೊತ್ತಾಯಿತು ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ. ಈ ಮಾತ್ರೆಗಳು, ಇದರದಿಂದ ಬೇರೆ ಬೇರೆ ವಿಚಿತ್ರ ರೀತಿಗಳಿದೆ. ಇದನ್ನು ಮತ್ತೆ 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 ಬಂದು ನಿಮಗೆ ಲೈವಲ್ಲಿ ನಾನು ಹೇಳೋಕ್ಕೆ ಶುರು ಮಾಡ್ತೀನಿ. ಆದರೆ ಒಂದು, ನೀವೆಲ್ಲ ಕೈ ಜೋಡಿಸಿ ಇರೋಂಥ ಪೇರೆಂಟ್ಸ್ಗಳು ಫಸ್ಟು ಸಿನಿಮಾ ನೋಡಿ ಯಾಕೆ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀವು ನೋಡಲ್ವೋ ಅಲ್ಲಿವರೆಗೂ ನಾವು ಮಕ್ಕಳನ್ನ ಕಾಪಾಡೋಕ್ಕಾಗಲ್ಲ. ಇದು ಸರ್ಟಿಫಿಕೇಟ್ ಒಂದೇ ಒಂದು ಕಾರಣ, ಯಾಕೆಂದರೆ ಸತ್ಯ ಹೇಳಿದ್ದೀನಿ ಅಂತಷ್ಟೇ. ನಂಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ. ಅದಕ್ಕೆ ಜನ ಸಪೋರ್ಟ್ ಮಾಡ್ತಿದ್ದಾರೆ, ನೋಡ್ತಿದ್ದಾರೆ. ಹಂಗಾಗಿ ನಮ್ಮ ಸೆನ್ಸಾರ್ ಮಂಡಳಿ ಮೇಲೆ ಗೌರವ ಇದೆ. ಆದರೆ ಇವತ್ತೇನು ಯುವ ಪೀಳಿಗೆ ಹಾಳಾಗ್ತಾ ಇದೆ, ಮೇನ್ ಸ್ಟೂಡೆಂಟ್ಸ್ ಹಾಳಾಗ್ತಾ ಇದ್ದಾರೆ, ಅವ್ರನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮ ಮನೆಯಲ್ಲಿರುವಂಥ ಯಾರೇ ಮಕ್ಕಳು ತೊಗೊಂಡ್ಬಿಡ್ಬೋದು. ಇದನ್ನು ದಯಮಾಡಿ ಇದನ್ನು ಬ್ಯಾನ್ ಮಾಡಬೇಕು, ಅದನ್ನು ನಿಲ್ಲಿಸಬೇಕು ಅಂದರೆ ನಿಮ್ಮೆಲ್ಲರ ಸಾಥ್ ನನಗೆ ಬೇಕು. ನಾನೊಬ್ಬ ನಿಂತಿದ್ದೀನಿ, ನನ್ನ ಜೊತೆ ನನ್ನ ತಂಡ ಹೋರಾಡ್ತಾ ಇದೆ. ನೀವೆಲ್ಲ ಸೇರಿ ಬಂದು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಅಂದರೆ ಯಾರೇ ಆಗಲಿ ಪೇರೆಂಟ್ಸು ಫಸ್ಟ್ ಸಿನಿಮಾಗಳು ನೋಡಿ ಹೆಂಗೆ ನಿಮ್ಮ ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ. ಈಗ ಇದ್ರದ್ದು ಇನ್ನೊಂದು ಫಾರ್ಮ್ ಆಯಿತು ನೋಡಿ, ಟೈಡಲ್ ಹಿಂಗಿರುತ್ತೆ. ಟೈಡಲ್ ಮಾತ್ರೆ ಈಗ ಜಸ್ಟ್ ರೈಡ್ ಮಾಡ್ಬಿಟ್ಟು ಬಂದೆ. ಆಯಿತು, ನಿಮ್ಮ ಹತ್ರ ಇನ್ನೊಂದಷ್ಟು ವಿಷಯ ಇಟ್ಕೊಂಡು ಬರ್ತೀನಿ. ಆ ವಿಷಯ ಏನು ಅಂತ ಆದಷ್ಟು ಜಲ್ದಿ ಲೈವ್ ಬಂದು ಹೇಳ್ತೀನಿ, ನಿಮಗೆ ಲೈವ್ ಬಂದು ಹೇಳ್ತೀನಿ. ಈಗ ಒಬ್ಬನ್ನ ನಾನು ಎಲ್ಲಿ ರೈಡ್ ಮಾಡೋಕ್ಕೆ ಹೋಗಿದ್ದೆ, ಅಲ್ಲಿ ಗೊತ್ತಾಯಿತು ಮೊನ್ನೆ ರೀಸೆಂಟಾಗಿ ಒಬ್ಬ ಹುಡುಗ ಸತ್ತೋದ ಅಂತ. ಅರೌಂಡ್ 20-25 ವರ್ಷದ ಒಬ್ಬ ಇನ್ನೂ ಚಿಕ್ಕವನು ತೀರ್ಕೊಂಡಿದ್ದಾನೆ. ಅದರದ್ದೊಂದು ಬೇಜಾರಾಯಿತು. ಅದರದ್ದು ಒಂದಷ್ಟು ಮಾಹಿತಿ ಈಗ ನನ್ನ ಜೊತೆ ನಮ್ಮ ಸುದ್ದಿ ಮನೆ ಮಾಧ್ಯಮ ಬಂದು ಶೂಟ್ ಮಾಡಿದ್ರು ನನ್ನ ಜೊತೆ. ಪಾಪ ಬೆಳಗ್ಗೆನೇ ಬಂದು ಅರ್ಲಿ ಮಾರ್ನಿಂಗ್ ನನ್ನ ಜೊತೆಲಿದ್ದು 5:30ಗೆ ನಾವೆಲ್ಲ ಮೀಟಾಗಿ ಕತ್ಲಲ್ಲಿ ಹೋಗಿ ಬೆಳಕಾದ್ಮೇಲೆ ಹೋಗಿ ಅಲ್ಲಿ ರೈಡ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಸುದ್ದಿ ಮನೆಯಲ್ಲಿ ಕೂಡ ಬರುತ್ತೆ. ಅದು ಬಿಟ್ಟು ಬೇರೆ ಎಲ್ಲ ಮಾಧ್ಯಮದಲ್ಲೂ ಬರೋ ಥರ ನಾನು ಓಡಾಡ್ತಾ ಇದ್ದೀನಿ. ಮತ್ತು ಎಲ್ಲ ಮಾಧ್ಯಮಗಳಿಗೂ ಬಂದು ಕೂತು ನಾನೇ ಮಾತಾಡ್ತೀನಿ. ಎಲ್ಲರೂ ಪಾಪ ಕರೀತಾ ಇದ್ದಾರೆ ಲೈವ್ ಮಾಡೋಣ ಅಂತ. ಹಾಗಾಗಿ ಎಲ್ಲ ಮಾಧ್ಯಮದವ್ರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಆದಷ್ಟು ಜಲ್ದಿ ಲೈವ್ಗಳಿಗೆ ಬರ್ತೀನಿ. ನಾನು ಲೈವ್ಗೆ ಬಂದರೆ ಒಂದು ವಿಶೇಷವಾದ ವಿಷಯ ತೊಗೊಂಬಂದಿರ್ತೀನಿ. ಯಾಕೆಂದರೆ ಸುಮ್ಮನೆ ಲೈವ್ ಮಾಡೋದು ಬೇಡ, ಒಂದಷ್ಟು ಎವಿಡೆನ್ಸು ಜನ ನೋಡಬೇಕು, ಕರೆಕ್ಟ್ ಅಲ್ವಾ ಇದು ಅಂತ ಅವರವರೇ ಹಿಡ್ಕೊಡ್ಬೇಕು. ಆ ಒಂದು ಇದಕ್ಕೆ ನಾನು ಬರ್ತೀನಿ ಆದಷ್ಟು ಜಲ್ದಿ. ಸೊ ಇನ್ನು ಮೇಲಿಂದ ಆ ಲೈವ್ಗಳು ಶುರು ಮಾಡ್ತೀನಿ.